ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ನಾನು ಅನ್ಕೋತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಸ್ವಲ್ಪ ತುಂಬಾ ಬ್ಯುಸಿ ಆಗ್ಬಿಟ್ಟು ನೇಟಿವ್ ಅಲ್ಲಿ ಇಲ್ಲಿ ಓಡಾಡಿ ಸುಸ್ತಾಗ್ಬಿಟ್ಟು ಲಾಗ್ ಮಾಡಕ್ಕೆ ಆಗಿರ್ಲಿಲ್ಲ. ಸ್ವಲ್ಪ ಗ್ಯಾಪ್ ತಗೊಂಡು ಹಸ್ಬೆಂಡ್ ನೇಟಿವ್ ಪ್ಲೇಸಿಗೆ ಬಂದಿದ್ವಿ. ಹಾಗೆ ಅಗಡಿ ತೋಟಕ್ಕೆ ಪ್ಲಾನ್ ಮಾಡಿ ಸಡನ್ ಆಗಿ ಹೋಗ್ತಾ ಇದೀವಿ. ನಿಮ್ಮೆಲ್ರಿಗೂ ಅಗಡಿ ತೋಟನ ಹೇಗಿದೆ ಅಂತ ತೋರಿಸ್ತಾ ಲಾಗ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಎಂಟ್ರೆನ್ಸ್ ಅಲ್ಲಿ ಅರ್ಶಿನ ಕುಂಕುಮ ಹಚ್ಬಿಟ್ಟು ಆರತಿ ಮಾಡಿ ನೆಕ್ಸ್ಟ್ ಇದನ್ನ ನಮ್ ತಲೆಗೆಲ್ಲ ಹಾಕ್ತಾರೆ. ಯಾವ ತರ ಕಾಣಿಸ್ತೀವಿ ನೋಡಿ, ಸಖತ್ ಕಾಣಿಸ್ತಾ ಇದ್ಲು. ನಮ್ ಗುಂಡು ಮರಗೂ ಕೂಡ ಹಾಕಿದ್ರು. ನೋಡಿ ನಮ್ ಸಂಸ್ಕೃತಿ ಎಲ್ಲ ಹೆಣ್ಮಕ್ಳಿಗೆ ಅರ್ಶಿನ ಕುಂಕುಮ ಕೊಟ್ಬಿಟ್ಟು ಯಾವ ತರ ವೆಲ್ಕಮ್ ಮಾಡ್ತಾ ಇದಾರಲ್ವಾ, ಅಷ್ಟ್ ಚೆನ್ನಾಗಿದೆ. ಇಲ್ಲಿ ಊಟ ಕೂಡ ಸಖತ್ತಾಗಿದೆ ಅಂತ ಕೇಳ್ಪಟ್ಟು, ಬಟ್ ಇದನ್ನ ಎಂಜಾಯ್ ಮಾಡ್ಬೇಕಂತ ಪ್ರತಿಯೊಂದು ಎಂಜಾಯ್ ಮಾಡೋಣ ಅಂತ ಇಲ್ಲಿ ಪ್ಲಾನ್ ಮಾಡ್ಕೊಂಡ್ ಬರ್ತಾ ಇದ್ದೀವಿ. ಹೇಗ್ ಕಾಣಿಸ್ತಾ ಇದ್ದೀವಿ ಕಮೆಂಟ್ ಮಾಡಿ. ಆಕ್ಚುಲಿ ಇದು ನನ್ನ ಅತ್ತೆ ಮಾವನ್ ಜೊತೆ ಫಸ್ಟ್ ಹೊರಗಡೆ ನಾನು ಹೋಗ್ತಾ ಇರೋದು. ಊರಿಗೆ ಹೋಗಿದ್ವಿ ಅಂದ ಅವ್ರ ಜೊತೆ ಎಲ್ಲೂ ಟೈಮ್ ಸ್ಪೆಂಡ್ ಮಾಡಿಲ್ಲ ಅಂತ ನಮ್ಮ ಹಸ್ಬೆಂಡ್ ಪ್ಲಾನ್ ಮಾಡಿದ್ರು. ಹಾಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ನಮ್ಮ ಅತ್ತೆ ಮಾವ ಹಾಗೆ ನನ್ನ ಯಜಮಾನ್. ಲಾಸ್ಟ್ ಅಲ್ಲಿ ಹೇಗ್ ಕಾಣಿಸ್ತಿದ್ವಿ ನೋಡಿ ಎಲ್ರು. ಇದು ಬಂದ್ಬಿಟ್ಟು ಟಿಕೆಟ್ ಕೌಂಟರ್. ಇಲ್ಲಿಂದ ಎಂಟ್ರೆನ್ಸ್ ಸ್ಟಾರ್ಟ್ ಆಗತ್ತೆ. ಅಗಡಿ ತೋಟ 0 to 2 years ಮಕ್ಕಳಿಗೆ ಫ್ರೀ ಆಗಿರುತ್ತೆ. ಹಾಗೇನೆ 2 to 10 years ಮಕ್ಕಳಿಗೆಲ್ಲ 400 rupees. ಹಾಗೇನೆ ದೊಡ್ಡವರಿಗೆಲ್ಲ 700 rupees ಇರುತ್ತೆ ಪರ್ ಪರ್ಸನ್ಸ್ಗೆ. ಫಸ್ಟ್ ಒನ್ ವೆಲ್ಕಮ್ ಜ್ಯೂಸ್ ಕೊಡ್ತಾರೆ. ಹಾಗೇನೆ ನೆಕ್ಸ್ಟ್ ಫ್ರೂಟ್ಸ್, ಹಾಗೇನೆ ಬ್ರೇಕ್ಫಾಸ್ಟ್, ಲಂಚ್, ಸ್ನ್ಯಾಕ್ಸ್ ಇರುತ್ತೆ. 6:30ಗೆ ಕ್ಲೋಸ್ ಆಗುತ್ತೆ ಇದು. ಅಗಡಿ ತೋಟ ಬ್ಯಾಂಡ್ಸ್ ಎಲ್ಲ ನಮ್ಮ ಕೈಗೆ ಫಸ್ಟ್ ಹಾಕ್ತಾರೆ. ಟಿಕೆಟ್ ತಗೊಬಂದ್ರು ಪ್ರವೀಣ್. ಜ್ಯೂಸ್ ಸೆಕ್ಷನ್ಗೆ ಬಂದ್ವಿ. ಫಸ್ಟ್ ಸ್ಟಾರ್ಟಿಂಗ್ ಅಲ್ಲೇ ಇರುತ್ತೆ ಪಾನೀಯ, ಸ್ವಾಗತ ಪಾನೀಯ. ಇದು ತೆಗೆದ್ಬಿಟ್ಟು ನೋಡಿ, ಇದೆಲ್ಲ ಇಲ್ಲಿ ಕೊಡ್ತಾರೆ. ಇದೆಲ್ಲಾನು ಇಲ್ಲಿರುತ್ತೆ. ಜ್ಯೂಸ್ ಕುಡ್ಬಿಟ್ಟು ಎನರ್ಜಿ ತಗೊಂಡು ಸ್ಟಾರ್ಟ್ ಮಾಡಿದ್ವಿ ಅಗಡಿ ತೋಟನ ಸುತ್ತೋದಕ್ಕೆ. ಅಲ್ಲಿ ಗೋಡಂಬಿ ಮರಗಳೆಲ್ಲ ಇತ್ತು. ನಮ್ಮ ಮಾವ ನೋಡ್ತಾ ಇದ್ರು ಇದನ್ನ ಎಷ್ಟ್ ಚೆನ್ನಾಗೆಲ್ಲ ಬೆಳೆಸಿದಾರಲ್ವಾ ಅಂತ ಮಾತಾಡ್ತಾ ಬಂದ್ವಿ. ಅದೇನೋ ಹಣ್ಣು ತಿಂತಾರಂತೆ, ನನಗೂ ಗೊತ್ತಿರ್ಲಿಲ್ಲ. ಫಸ್ಟ್ ಟೈಮ್ ನಾನು ಗೋಡಂಬಿ ಮರನ ನೋಡಿದ್ದು. ಎಲ್ಲೂ ವೇಸ್ಟ್ ಮಾಡಿಲ್ಲ, ಎಲ್ಲ ಕಡೆ ಮರಗಳೆಲ್ಲ ಏನೇನೋ ಬೆಳೆಸಿದ್ದಾರೆ, ಚೆನ್ನಾಗಿದೆ. ನೋಡಿ, ನೀವು ನೋಡಿದ್ದೀರಾ ಅಥವಾ ಇಲ್ವಾ ನೋಡಿ ಗೋಡಂಬಿ ಮರ ಹೇಗಿದೆ ಅಂತ. ಹಾಗೆ ಸೆಕೆಂಡ್ ಒನ್ ವಾಟರ್ಮೆಲನ್ ಫ್ರೂಟ್ ಸೆಕ್ಷನ್ಗೆ ಬಂದ್ವಿ. ಅವ್ರ ಜೊತೆ ಗೋಡಂಬಿ ಮರದ ಬಗ್ಗೆ ಮಾತಾಡ್ತಾ ಇದ್ದಾರೆ. ಹೇಗೆ ಇದನ್ನ ಮಾರಾಟ ಮಾಡ್ತೀರಾ ಅಂತ. ಅವ್ರು ಇಲ್ಲ, ಇದು ನಾವೇ ಯೂಸ್ ಮಾಡ್ಕೋತೀವಿ ಅಂತ ಅವ್ರು ಹೇಳ್ತಾ ಇದ್ರು. ಹಾಗೆ ವಾಟರ್ಮೆಲನ್ ಟೇಸ್ಟ್ ಮಾಡಿದ್ವಿ, ಸಖತ್ ಸ್ವೀಟ್ ಆಗಿತ್ತು. ಸೀಸನ್ ಆದ್ರಿಂದ ವಾಟರ್ಮೆಲನ್ ಅಲ್ಲಿ ನಮ್ಗೆ ಸಿಕ್ತು. ಹಾಗೆ ತಿನ್ಬಿಟ್ಟು ಹೊರಟ್ವಿ. ನಮ್ ಗುಂಡು ಮರಿಗೆ ಏನೂ ತಿನ್ಸಿಲ್ಲ, ಮುಂದೆ ಇರುತ್ತಾ ಅಂತ ನೋಡೋಣ. ಈಜುಕೊಳಕ್ಕೆ ದಾರಿ. ಇದನ್ನ ನಾನು ಮತ್ತೆ ನನ್ನ ಮಗಳು ಅವರಪ್ಪ ಎಲ್ಲರೂ ಟ್ರೈ ಮಾಡಿದ್ವಿ. ಇದನ್ನ ಸಖತ್ ಫೀಲ್ ಆಗಿತ್ತು. ಹತ್ಕೊಂಡು ಕಷ್ಟಪಟ್ಟು ಮಗಳನ್ನ ಕರ್ಕೊಬಂದ. ನೋಡಿ ನಾನು ಎಷ್ಟು ಕಷ್ಟ ಪಟ್ಕೊಂಡು ಹೋಗ್ತಾ ಇದ್ದೀನಿ. ಇದೆಲ್ಲ ಸಖತ್ತಾಗಿ ಎಂಜಾಯ್ ಮಾಡ್ಕೊಂಡು ಮುಂದೆ ಹೋದೆ. ಬಟ್ ಭಯ ಆಗ್ತಾ ಇತ್ತು ನನಗೆ, ಫಸ್ಟ್ ಟೈಮ್ ಅಂತ. ಇಲ್ಲಿ ಇವ್ರನ್ನ ನೋಡಿ ಅಷ್ಟು ಚೆನ್ನಾಗಿ ಬರ್ತಾ ಇದ್ದಾರೆ ಸ್ಲೋ ಆಗಿ. ಅವಳಿದೇನಪ್ಪ ನಮ್ಮ ಪಪ್ಪ ಹೇಗೇಗೋ ಕರ್ಕೊಂಡು ಹೋಗ್ತಿದಾರಲ್ಲ ಅಂತ ನೋಡ್ತಾ ಇದ್ದಾಳೆ ಸುತ್ತಮುತ್ತ ಎಲ್ಲಾನು. ಅಲ್ಲೇ ಮುಂದೆನೆ ಸ್ವಿಮ್ಮಿಂಗ್ ಪೂಲ್ ಇತ್ತು, ಅದನ್ನ ನೋಡ್ತಾ ಇದ್ದವಳು. ಇದು ನೇರ್ಕೊಂಡು ಬಂದ್ರು. ಅಷ್ಟಲ್ಲಿ ಮುಗಿಸಿದ್ವಿ ಹೆಂಗೋ. ಹಾಗೆ ನಮ್ಮ ಉಡುಪು ಇದನ್ನೆಲ್ಲ ನಾವು ಅಲ್ಲಿ ಫ್ರೀ ಆಗಿ 700 ಅಲ್ಲೇ ಇದು ಇನ್ಕ್ಲೂಡ್ ಆಗಿರುತ್ತೆ. ಅವ್ರ ಜೆಂಟ್ಸ್ಗೆ ಆ ಬಟ್ಟೆ, ಲೇಡೀಸ್ಗೆ ಈ ಥರ ಸ್ಯಾರಿ. ನಾವೆಲ್ಲ ವೇರ್ ಮಾಡಿ ಯಾವ ಥರ ಕಾಣಿಸ್ತಿದ್ದೀವಿ ಅಂತ ಕಮೆಂಟ್ ಮಾಡಿ ನೋಡಿ.
ನೆಕ್ಸ್ಟ್ ಬ್ರೇಕ್ಫಾಸ್ಟ್ಗೆ ಬಂದ್ವಿ. ಸುಸ್ತಾಗಿತ್ತು. ದೋಸೆ ಚಟ್ನಿ ಚೆನ್ನಾಗಿತ್ತು. ದೋಸೆ ಟ್ರೈ ಮಾಡಿದ್ವಿ. ಅದ್ರ ಜೊತೆ ಅದು ಸ್ವೀಟ್ ಚಟ್ನಿ ಎಲ್ಲ ನಮ್ಮ ಗುಂಡು ಮರಿನೂ ತಿಂದ್ಲು. ಹಾಗೆ ಉಯ್ಯಾಲೆಲ್ಲ ಆಡ್ಕೊಂಡು ಒಳಗೂ ಎಂಜಾಯ್ ಮಾಡಿಸಿ, ಇದೆಲ್ಲ ನಾನು ನೋಡೇ ಇರಲಿಲ್ಲ. ಸೀರೆ ಎಲ್ಲ ಎಣಿಯೋದು ಮಗ್ಗ ಅದೆಲ್ಲ ನೋಡಿದೆ ನಾನು ಕೂಡ. ಊಟ ಮಾತ್ರ ಸಖತ್ತಾಗಿತ್ತು. 2:15ಕ್ಕೆ ಏನೆಲ್ಲ ಇದೆ ಅಂದರೆ ಅಲ್ಲಿದೆ ಅಲ್ಲ ಅದೆಲ್ಲ ಇತ್ತು. ಬಟ್ ತಿನ್ನೋರು ಹೋಗಬೇಕು, ಸಖತ್ತಾಗಿ ತಿನ್ನಬೇಕು ಅಲ್ಲಿಗೆ. ಆ ಥರ ಹೋಳಿಗೆ ಎಲ್ಲ ಚೆನ್ನಾಗಿತ್ತು. ಹೋಳಿಗೆ, ಶಿಕರಣೆ, ರೊಟ್ಟಿ, ಪಲ್ಯಗಳು. ನೆಕ್ಸ್ಟ್ ಊಟ ಮಾಡಿಬಿಟ್ಟು ಬೋಟಿಂಗ್ ಬಂದ್ವಿ. ಬೋಟಿಂಗಲ್ಲಿ ನಮ್ಮ ಸಿಯನ್ ಫಸ್ಟ್ ಬೋಟಿಂಗ್ ಇತ್ತು. ನನಗೆ ಸಖತ್ ಅಂದರೆ ಊಟನೇ ಅನಿಸ್ತು. ಸಜ್ಜಿ ರೊಟ್ಟಿ, ಜೋಳದ ರೊಟ್ಟಿ, ಎಣ್ಗಾಯಿ ಪಲ್ಯ, ಅದು ಇದು ಚಟ್ನಿಗಳು. ಎಷ್ಟು ಚಟ್ನಿಗಳು ಗೊತ್ತಾ, ಅದೆಲ್ಲ ಇತ್ತು. ಉತ್ತರ ಕರ್ನಾಟಕ ಸ್ಪೆಷಲ್ ಊಟ ಇಲ್ಲಿ ಸಿಗುತ್ತೆ. ಆ ಥರದ್ದು ಊಟ ಯಾರಿಗಿಷ್ಟ ಇಲ್ಲಿ ಮಿಸ್ ಮಾಡದೆ ಹೋಗಿ, ಚೆನ್ನಾಗಿರುತ್ತೆ. ಇನ್ನು ಕಬ್ಬಿನ ಹಾಲೆಲ್ಲ ನಾವೇ ರೆಡಿ ಮಾಡ್ಕೊಂಡು ಕುಡಿಯೋದು, ಅದೊಂದು ಸೆಕ್ಷನ್ ಇದೆ. ಅದು ವಿಡಿಯೋ ಮಾಡೋಕ್ಕಾಗಿಲ್ಲ. ಬಟ್ ಚೆನ್ನಾಗಿದೆ ಈ ಪ್ಲೇಸ್, ಹೋಗ್ಬೋದು ಒನ್ ಟೈಮ್. ಹಾಗೆ ಜಟ್ಕಾ ಬಂಡಿ ನಾನು ಓಡಿಸ್ತಾ ಇದ್ದೀನಿ ಫಸ್ಟ್ ಟೈಮ್. ನೋಡಿ ನಮ್ಮ ಸಿಯಾನ್ ಜೊತೆ ಎಷ್ಟು ಎಂಜಾಯ್ ಮಾಡಿದ್ವಿ ಗೊತ್ತಾ ಇದನ್ನು. ನಾನು ಭಯ ಪಟ್ಟೆ. ಅವರು ಇರಲಿ ಬನ್ನಿ ಅಂತ ಒಂದು ರೌಂಡ್ ಓಡಿಸೇ ಬಿಟ್ಟರು. ಚೆನ್ನಾಗಿ ಹಸುಗಳು ಅವ್ರ ಮಾತು ಕೇಳ್ತಾ ಇತ್ತು ಗೊತ್ತಾ, ಬಾಬಾ ಅಂದರೆ. ಇದನ್ನು ಫೀಲ್ ಮಾಡಿದೆ. ನೆಕ್ಸ್ಟ್ ಕುದುರೆ ಸವಾರಿ ಹೋಗಿದ್ವಿ. ಅದನ್ನು ಫಸ್ಟ್ ಟೈಮ್ ನಾನು ಹೋಗ್ತಾ ಇರೋದು. ಸಿಯಾ ಮಲ್ಕೊಬಿಟ್ಟಿದ್ಲು. ನೆಕ್ಸ್ಟು ಹಂಗೇನೆ 5 o'clock ಆಗ್ತಾ ಬಂದಿದ್ದಂಗೆ ಟೀ ಬಂತು. ಟೀ ಕುಡಿದು ಮಂಡಕ್ಕಿ ಮತ್ತು ಮಿರ್ಚಿ ಇಲ್ಲಿ ಈವ್ನಿಂಗ್ ಸ್ನ್ಯಾಕ್ಸ್ ಕೊಡ್ತಾರೆ. ಸಖತ್ತಾಗಿತ್ತು ಮಿರ್ಚಿ ಮಾತ್ರ. ಯಾರು ಹುಬ್ಳಿ ಆ ಸೈಡೆಲ್ಲ ಉತ್ತರ ಕರ್ನಾಟಕದಲ್ಲಿ ಇದ್ದೀರಾ ಅವರು ಈ ಪ್ಲೇಸ್ನ ವಿಸಿಟ್ ಮಾಡಲೇಬೇಕು. ಅಷ್ಟು ಚೆನ್ನಾಗಿದೆ ಈ ಪ್ಲೇಸು. ಸಖತ್ ಎಕ್ಸ್ಪ್ಲೋರ್ ಮಾಡಿದೆ ನಾನಂತೂ. ಒನ್ ಡೇ ಪಿಕ್ನಿಕ್ಕಿಗೆ ಪ್ಲ್ಯಾನ್ ಮಾಡ್ತಾ ಇದ್ರೆ ಅಗಡಿ ತೋಟನ ಮಸ್ಟ್ ಹೋಗಿ ವಿಸಿಟ್ ಮಾಡಿ ಅಂತ ಹೇಳ್ತಾ ನಾನು ಈ ವ್ಲಾಗ್ನ ನಾನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಬಾಯ್ ಬಾಯ್.